श्रीगुरुभ्यो नमः। हरिः ओम्। नारायणाय परिपूर्णगुणार्णवाय विश्वोदयस्थितिलयोन्नियतिप्रदाय ज्ञानप्रदाय विबुधासुरसौख्यदुःखसत्कारणाय वितताय नमो नमस्ते। अशेषवाग्जाड्यमलापहन्त्री नवं नवं स्पष्टसुवाक्प्रदायिनि ममेह जिह्वाग्रसुरङ्गनर्तकी भवप्रसन्ना वदने च मे श्रीः। अभ्रमं भङ्गरहितम् अजडं विमलं सदा आनन्दतीर्थमतुलं भजे तापत्रयापहम्। यस्य वाक्कामधेनुर्नः कामितार्थान् प्रयच्छति सेवे तं जययोगीन्द्रं कामबाणच्छिदं सदा। पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे। सत्याभिघ्नकराब्जोत्थान् पञ्चाशद्वर्षपूजकान् सत्यप्रमोदतीर्थार्यान् नौमिन्यायसुधारतान्। आपादमौलिपर्यन्तं गुरूणाम् आकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः। श्रीगुरुभ्यो नमः। हरिः ओम्। ಶ್ರೀಮನ್ಮಹಾಭಾರತ ತಾತ್ಪರ್ಯ ನಿರ್ಣಯದ 6ನೇ ಅಧ್ಯಾಯ. ಶ್ರೀಮದಾಚಾರ್ಯರು ಕಿಷ್ಕಿಂಧಾಕಾಂಡದ ಕಥೆಯನ್ನ ನಿರ್ಣಯವನ್ನ ತಿಳಿಸ್ತಾ ಸುಗ್ರೀವ ತಾನು ರಾಮಚಂದ್ರ ದೇವರಿಗೆ 7 ತಾಲವೃಕ್ಷಗಳನ್ನ ತೋರಿಸಿ ಭಾರೀ ವಜ್ರದಂತೆ ಕಠೋರವಾದಂತಹ ತಾಲವೃಕ್ಷಗಳನ್ನ ತೋರಿಸಿ ಮಾತನಾಡಿದ, ರಾಮದೇವರನ್ನ ಕುರಿತು ಮಾತನಾಡಿದ ಅಂತ ಇಷ್ಟು ವಿಚಾರವನ್ನ ತಿಳಿದುಕೊಂಡದ್ದು. ಏನು ಮಾತನಾಡಿದ, ಏನು ರಾಮದೇವರಿಗೆ ಏನು ಅಂತ ಹೇಳಿದ ಎಂಬುದನ್ನ ಮುಂದಿನ 6ನೇ ಶ್ಲೋಕದಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ. ರಾಮಂ ಪ್ರತಿ ಸುಗ್ರೀವೇಣ ಉಕ್ತಂ ದರ್ಶಯತಿ. 6ನೇ ಶ್ಲೋಕದಲ್ಲಿ ರಾಮದೇವರನ್ನ ಕುರಿತು ಸುಗ್ರೀವ ಏನ್ ಹೇಳಿದ, ವೃಕ್ಷಗಳನ್ನ ತೋರಿಸಿ ಎಂಬುದನ್ನ ತಿಳಿಸಿಕೊಡ್ತಾ ಇದ್ದಾರೆ. 6ನೆಯ ಶ್ಲೋಕ. ಏಕೈಕಮೇಷು ಸ ವಿಕಂಪಯಿತುಂ ಸಮರ್ಥಃ ಏಕಮೇಷು च वैकम्पयितुं समर्थः ಪತ್ರಾಣಿ ಲೋಪ್ತುಮಪಿ ತೂತ್ಸಹತೇನ ಶಕ್ತಃ ವಿಶ್ವಕ್ಸ್ಥಿತಾನ್ ಯದಿ ಭವಾನ್ ಪ್ರತಿಭೇತ್ಸ್ಯತೀಮಾನ್ ಏಕೇಷು ನ ತರ್ಹಿ ವಾಲಿವಧೇ ಸಮರ್ಥಃ. ಏಕೈಕಮೇಷು ಸ ವಿಕಂಪಯಿತುಂ ಸಮರ್ಥಃ ಪತ್ರಾಣಿ ಲೋಪ್ತುಮಪಿ ತೂತ್ಸಹತೇನ ಶಕ್ತಃ ವಿಶ್ವಕ್ಸ್ಥಿತಾನ್ ಯದಿ ಭವಾನ್ ಪ್ರತಿಭೇತ್ಸ್ಯತೀಮಾನೇಕೇಷು ನ ತರ್ಹಿ ವಾಲಿವಧೇ ಸಮರ್ಥಃ ಎಂಬುದಾಗಿ 6ನೆಯ ಶ್ಲೋಕ. ಪದವಿಭಾಗ. ಏಕೈಕಂ ಏಷು ಸಹ ವಿಕಂಪಯಿತುಂ ಸಮರ್ಥಃ ಪತ್ರಾಣಿ ಲೋಪ್ತುಂ ಅಪಿ ತು ಉತ್ಸಹತೆ ನ ಶಕ್ತಃ ವಿಶ್ವಕ್ಸ್ಥಿತಾನ್ ಯದಿ ಭವಾನ್ ಪ್ರತಿಭೇತ್ಸ್ಯತಿ ಇಮಾನ್ ಏಕೇಷು ನ. 3 ಶಬ್ದ ಇವೆ ಇಲ್ಲಿ. ಪ್ರತಿಭೇತ್ಸ್ಯತಿ ಇಮಾನ್ ಏಕೇಷು ನ ತರ್ಹಿ ವಾಲಿವಧೆ ಸಮರ್ಥಃ ಎಂಬುದಾಗಿ ಪದವಿಭಾಗ. ಏನ್ ಹೇಳಿದ ಅಂತಂದ್ರೆ, ಸುಗ್ರೀವನ ಮಾತು, ರಾಮದೇವರನ್ನ ಕುರಿತು ಹೇಳುವಂತಹ ಮಾತು. ಸಹ ಅಂದ್ರೆ ಯಾರು ಅಂದ್ರೆ ವಾಲಿ ಅಂತ ಅರ್ಥ.
ಆ ವಾಲಿ ತಾನು ಏನು ಮಾಡಿದ್ದು ಅಂದ್ರೆ ಸಹ ವಾಲಿ ಏಷು ಏಕೈಕಂ, ಏಷು ಎಂಬುದಕ್ಕೆ ಹಿಂದೆ ಬಂದದ್ದು ಸಪ್ತ ತಾಲ ವೃಕ್ಷಗಳು, ಅವುಗಳಲ್ಲಿ ಅಂತ ಅರ್ಥ. ಸಪ್ತ ತಾಲೇಶು ಮಧ್ಯೆ, ಆ ತಾಲ ವೃಕ್ಷಗಳ ಮಧ್ಯದಲ್ಲಿ ಏಕೈಕಂ ಅಂದ್ರೆ ಏಕಂ ಏಕಂ ತಾಲಂ, ಒಂದೊಂದು ತಾಲ ವೃಕ್ಷಗಳನ್ನು ಕೂಡ, ಏಕೈಕಂ ಏಷು ಏಕೈಕಂ, ಆ 7 ತಾಲ ವೃಕ್ಷಗಳಲ್ಲಿ ಒಂದೊಂದು, ಪ್ರತಿಯೊಂದು ತಾಲ ವೃಕ್ಷವನ್ನು ಅಂತರ್ಥ, ಒಂದೊಂದಾಗಿ ಎಲ್ಲ ವೃಕ್ಷಗಳನ್ನು ಕೂಡ ವಿಕಂಪಯಿತು ಸಮರ್ಥ, ಆ ವಾಲಿ ಆ ಎಲ್ಲ ವೃಕ್ಷಗಳನ್ನು ಅಲುಗಾಡಿಸ್ಲಿಕ್ಕೆ ಸಮರ್ಥನಾಗಿದ್ದ. ಭಾರೀ ಭಯಂಕರವಾದಂತಹ ವೃಕ್ಷಗಳು, ಸ್ಥಿರವಾಗಿ ಗಟ್ಟಿಯಾಗಿ ನಿಲ್ಲುವಂತಹ, ಯಾರೂ ಅವುಗಳನ್ನ ನಾಶ ಮಾಡಲಿಕ್ಕೆ ಆಗಬಾರದು, ಬೀಳಿಸ್ಲಿಕ್ಕೆ ಆಗಬಾರದು ಅಂತಹ ವೃಕ್ಷಗಳು, 7 ವೃಕ್ಷಗಳು. ಅವು ದೈತ್ಯ ಸ್ವರೂಪವು, ದೈತ್ಯರೇ ಆ ರೀತಿಯಾಗಿ ವೃಕ್ಷದ ರೂಪದಲ್ಲಿ ನಿಂತದ್ದು. ಅಂತಹ ತಾಳ ವೃಕ್ಷಗಳನ್ನ ಈ ವಾಲಿ ಕಂಪಯಿತು ಸಮರ್ಥ ಶಕ್ತ, ಅವುಗಳನ್ನ ಅಳಗಾಡಿಸ್ಲಿಕ್ಕೆ ಸಮರ್ಥನಾಗಿದ್ದ ಒಂದೊಂದನ್ನಾಗಿ. ಆದ್ರೆ ಅವುಗಳ ಪತ್ರಗಳು ಹೇಗಿದ್ವು ಅಂದ್ರೆ ಭಾರೀ ಕಠೋರವಾಗಿದ್ವು, ವಜ್ರದಂತೆ ಅಷ್ಟು ಕಠಿಣವಾಗಿ ಗಿಡವೂ ಇತ್ತು, ಆ ವೃಕ್ಷಗಳು ಇದ್ದವು. ಒಂದೊಂದು ಎಲೆಗಳು ಕೂಡ ಅಷ್ಟು ವಜ್ರದಂತೆ ಎಲೆಗಳಿದ್ದವು, ಕಠೋರವಾಗಿ. ಹೀಗಾಗಿ ಪತ್ರಾಣಿ ಲೋಪ್ತುಂ ಅಪಿ ಉತ್ಸಾಹತೆ, ಆ ವಾಲಿ ಎಷ್ಟು ಸಮರ್ಥ, ಎಷ್ಟು ಶಕ್ತಿವಂತ ಅಂತಂದ್ರೆ ಆ 7 ವೃಕ್ಷಗಳು ಅಲುಗಾಡಿಸ್ತಾ ಇದ್ದ ಬಂದ ಶಕ್ತಿಯನ್ನ ಸುಗ್ರೀವ ರಾಮನಿಗೆ ತಿಳಿಸಿಕೊಡ್ತಾ ಇದ್ದದ್ದು. ಮತ್ತೊಂದನ್ನು ಹೇಳ್ತಾನೆ, ಪತ್ರಾಣಿ ತಾಲಪತ್ರಾಣಿ ಲೋಪ್ತುಂ ಛೇತ್ತುಂ ಉತ್ಸಾಹತೆ ಉದ್ಯೋಗಂ ಕರೋತಿ, ಆ ಪತ್ರಗಳನ್ನ, ಆ ತಾಲ ವೃಕ್ಷದ ಎಲೆಗಳನ್ನ ಕೂಡ ಕಿತ್ತಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದ. ಲೋಪ್ತುಂ ಛೇತ್ತುಂ ಉತ್ಸಾಹತೆ ಉದ್ಯೋಗಂ ಕರೋತಿ, ಕಿತ್ತಲಿಕ್ಕೆ ಪ್ರಯತ್ನ ಮಾಡಿದ. ಆದ್ರೆ ಏನಾಯ್ತು ಅಂತಂದ್ರೆ ಅಪಿತು ತಥಾಪಿ ನ ಶಕ್ತಃ, ಅದನ್ನು ಕಿತ್ತು ಹಾಕ್ಲಿಕ್ಕೆ ಅವನಿಗೆ ಆಗಿಲ್ಲ. ಹೀಗಾಗಿ ಇಷ್ಟು ಭಾರೀ ಭಯಂಕರವಾದಂತಹ ವೃಕ್ಷಗಳು, ಅಂತಹ ವೃಕ್ಷಗಳನ್ನ ಇವಾಗ ಕಿತ್ತಲಿಕ್ಕೆ ಪ್ರಯತ್ನ ಮಾಡಿದ್ದಾನೆ ಅಂದ್ರೆ ದೊಡ್ಡ ಒಂದು ಸಾಹಸ ಅದು. ಆ ಗಿಡಗಳನ್ನ ಅಳಗಾಡಿಸಿದ್ದಾನೆ ಅಂದ್ರೆ ಭಾರಿ ಶಕ್ತಿವಂತ ಅಂತ ಅರ್ಥ. ಹೀಗಾಗಿ ಅಂತಹ ಮಹಾ ಸಮರ್ಥ ಇದ್ದಾನೆ ಅವನು ವಾಲಿ. ಹೀಗಾಗಿ ಈ ತಾಲ ವೃಕ್ಷಗಳು ನಿನಗೆ ಯಾಕೆ ತೋರಿಸ್ತಾ ಇದ್ದದ್ದು ಅಂತಂದ್ರೆ ಅವನ ಸಾಮರ್ಥ್ಯವನ್ನ ಈ ವೃಕ್ಷಗಳ ಮುಖಾಂತರವಾಗಿ ನಿನಗೆ ತಿಳಿಸಿಕೊಟ್ಟಿದ್ದೇನೆ. ಈಗ ಮಾಡಬೇಕಾಗಿದ್ದೇನು ಅಂತಂದ್ರೆ ನಿನ್ನ ಸಾಮರ್ಥ್ಯವನ್ನ ನಾನು ತಿಳಿದುಕೊಳ್ಳಬೇಕಾಗಿದೆ. ಸುಗ್ರೀವ ಹೇಳ್ತಾ ಇದ್ದದ್ದು ರಾಮದೇವರಿಗೆ, ನಿನ್ನ ಸಾಮರ್ಥ್ಯವನ್ನ ನಾನು ತಿಳಿದುಕೊಳ್ಳಬೇಕಾಗಿದೆ. ಹಿಂದೆ ಒಂದು ವಿಚಾರ ಬಂತು. ಒಬ್ಬ ಅಸುರನ ಶವವನ್ನ, ದುಂದುಭಿ ಎಂಬುವಂತಹ ಆ ಅಸುರನ ಶವವನ್ನ, ದೇಹವನ್ನ ಎತ್ತಿ ಒಗದ ಭಗವಂತ ಅಲ್ಲಿ ಒಂದು ರೀತಿಯಿಂದ ವಾಲಿಗಿಂತಲೂ ಮಹಾಪರಾಕ್ರಮಶಾಲಿ ಅಂತ ತಿಳಿಸಿಕೊಟ್ಟ. ಇನ್ನೂ ಅವನಿಗೆ ನಿಶ್ಚಯ ಇಲ್ಲ, ಇನ್ನೂ ಅದನ್ನು ದಾರ್ಢ್ಯ ಮಾಡಿಕೊಳ್ಳಬೇಕಾಗಿದೆ. ಅದಕ್ಕಾಗಿ ಮತ್ತೊಂದು ಈ ವಿಚಾರವನ್ನ ಹೇಳ್ತಾ ಇದ್ದದ್ದು. ಈಗ ಇಷ್ಟು ವಾಲಿ ಸಮರ್ಥನಾಗಿದ್ದಾನೆ. ಭವಾನ್ ಮುಂದೆ ನೋಡಿ, ವಿಶ್ವಕ್ಸ್ಥಿತಾನ್ ಯದಿ ಭವಾನ್ ನೀನ್ ಮಾಡ್ಬೇಕು ಅಂದ್ರೆ ಈಗ ವಿಶ್ವಕ್ಸ್ಥಿತಾನ್, ವಕ್ರಸ್ಥಾನ್ ಅಂತ ಅರ್ಥವನ್ನು ಬರೀತಾರೆ. ವಕ್ರಸ್ಥಾನ ಅಂದ್ರೆ ಆ ವೃಕ್ಷಗಳು ವಕ್ರವಾಗಿ, ಅಂದ್ರೆ ಸ್ಟೇಟ್ ಆಗಿ ನಿಂತಿದ್ದಿಲ್ಲ ಅಂತ ಅರ್ಥ. ಒಂದೇ ಕಡೆ ಸ್ಟೇಟ್ ಸಾಲಾಗಿ ಇದ್ದದ್ದಲ್ಲವು, ವಕ್ರವಾಗಿ ಅಕಡೊಂದು ಇಕಡೊಂದು ಹೀಗೆ ವಕ್ರಸ್ಥಾನ್, ವಕ್ರವಾಗಿ ಅವು ಗಿಡಗಳು ಇದ್ದದ್ದು. ಭಾರಿ ದೊಡ್ಡ ವೃಕ್ಷಗಳು, ಭಯಂಕರವಾದ ವೃಕ್ಷಗಳು. ಅಂತಹ ಆ 7 ತಾಲ ವೃಕ್ಷಗಳನ್ನ, ವಕ್ರವಾಗಿರ್ತಕ್ಕಂತಹ ವೃಕ್ಷಗಳನ್ನ, ಇಮಾನ್ ತಾಲಾನ್, ಈ 7 ತಾಳ ವೃಕ್ಷಗಳನ್ನ ಯದಿ ಏಕೇಶುಣ ಪ್ರತಿಭೇತ್ಸ್ಯತಿ, ರಾಮ ನೀನು ಒಂದೇ ಒಂದು ಬಾಣದಿಂದ, ಏಕೇಶುಣ
ಏಕೇನ ಇಷುಣ, ಒಂದು ಬಾಣದಿಂದ, ಕೇವಲ ಒಂದೇ ಒಂದು ಬಾಣವನ್ನು ಬಿಡೋದರಿಂದ, ಆ ಒಂದೇ ಒಂದು ಬಾಣದಿಂದ ಏತಾನ್, ಈ 7 ತಾರ ವೃಕ್ಷಗಳನ್ನ ಯದಿ ಪ್ರತಿಭೇತ್ಸ್ಯತಿ, ಒಂದು ವೇಳೆ ನೀ ಇದನ್ನ ಭೇದಿಸಿದಿ ಅಂದ್ರೆ, ಈ 7 ವೃಕ್ಷಗಳನ್ನ ಸೀಳಿ ಹಾಕಿದಿ, ಕತ್ತರಿಸಿ ಹಾಕಿದಿ, ಇದರಿಂದ ಒಂದೇ ಒಂದು ಬಾಣದಿಂದ ನೀನು ಕತ್ತರಿಸಿ ಹಾಕಿದಿ ಅಂತಂದ್ರೆ, ತರ್ಹಿ ವಾಲಿವಧೆ ಸಮರ್ಥ, ಹಾಗಿದ್ದರೆ ಮಾತ್ರ ನೀನು ವಾಲಿಯನ್ನ ಸಂಹಾರ ಮಾಡಲಿಕ್ಕೆ ಸಮರ್ಥನಾಗಿದ್ದೀಯಾ ಅಂತ ನಾನು ತಿಳಿದುಕೊಳ್ತೇನೆ ಅಂತ ಸುಗ್ರೀವ ತಾನು ರಾಮಚಂದ್ರ ದೇವರಿಗೆ ಈ ವಿಚಾರವನ್ನ, ಆ ವೃಕ್ಷಗಳ ವಿಚಾರವನ್ನ, ವಾಲಿಯ ಒಂದು ಶಕ್ತಿಯನ್ನ ಹೇಳಿ, ಅಂತಹ ವಾಲಿಯನ್ನ ಸಂಹಾರ ಮಾಡಬೇಕಾದರೆ ಅವನ ಸಾಮರ್ಥ್ಯ ಇಷ್ಟಿದೆ, ಇದಕ್ಕೂ ಹೆಚ್ಚಿಗೆ ಸಾಮರ್ಥ್ಯ ನಿನಗೆ ಇದ್ದರೆ ಮಾತ್ರ ಅವನನ್ನ ಸಂಹಾರ ಮಾಡಲಿಕ್ಕೆ ನೀನು ಸಮರ್ಥ ಅಂತ ನಾನು ತಿಳಿದುಕೊಳ್ತೇನೆ, ಅದಕ್ಕೆ ಈ ಕಾರ್ಯವನ್ನ ಮಾಡಿ ತೋರಿಸು ಅಂತ ಸುಗ್ರೀವ ಈ ರೀತಿಯಾಗಿ ರಾಮಚಂದ್ರ ದೇವರಿಗೆ ವಿಚಾರವನ್ನ ತಿಳಿಸಿದ. ಅಲ್ಲ ನೋಡಿ, ಇಷ್ಟು ಇಲ್ಲಿ ವಿಚಾರವನ್ನು ತಿಳಿಸಿದ್ದು. ಮುಂದಿನ ಶ್ಲೋಕದಲ್ಲಿ ಶ್ರೀಮದಾಚಾರ್ಯರು ಆ ವಿಚಾರವನ್ನು ತಿಳಿಸ್ತಾರೆ. ಆ ಸುಗ್ರೀವ್ ಹೇಳಿದಂತಹ ವಿಚಾರವನ್ನೇ ನಿರ್ಣಯವನ್ನು ಕೊಡ್ತಾ ಇದ್ದದ್ದು. ವಾಲಿ ತಾನು ವೃಕ್ಷಗಳನ್ನ ಕೇವಲ ಅಳುಗಾಡಿಸಿದ್ದ, ಎಲೆಗಳನ್ನ ಕಿತ್ತಲಿಕ್ಕೆ ಪ್ರಯತ್ನವನ್ನು ಮಾಡಿದ್ದ, ಸಮರ್ಥನಾಗಿದ್ದಿಲ್ಲ, ಆ ಕೆಲಸ ಆಗಿದ್ದಿಲ್ಲ. ಹಾಗಾದರೆ ರಾಮದೇವರು ಅಷ್ಟೇ ಹೇಳ್ಬೋದಾಗಿತ್ತಲ್ಲ, ವಾಲಿ ಗಿಡವನ್ನ ಅಲುಗಾಡಿಸಿದ್ದಾನೆ, ನೀನು ಗಿಡಗಳನ್ನ ಅಲುಗಾಡಿಸಿದಿ ಅಂತಂದ್ರೆ, ಅದನ್ನ ಪ್ರಯತ್ನ ಮಾಡಲಿಕ್ಕೆ, ಆ ಎಲೆಗಳನ್ನ ಕಿತ್ತಲಿಕ್ಕೆ ಪ್ರಯತ್ನ ಮಾಡಿದ್ದೆ ಅಂತ ಆದರೆ ಆಗ ವಾಲಿಯನ್ನ ಸಂಹಾರ ಮಾಡ್ಲಿಕ್ಕೆ ಸಮರ್ಥ ಅಂತ ಹೀಗೆ ನಾವು ತಿಳಿದುಕೊಳ್ಬಹುದು ಅಂತ ಹೇಳಬೇಕಾಗಿತ್ತು. ಆದ್ರೆ ಹಾಗೆ ಹೇಳಿದ್ದಲ್ಲ. ವಾಲಿಯ ಪರಾಕ್ರಮಕ್ಕಿಂತಲೂ ಕೂಡ ಭಾರಿ ಹೆಚ್ಚಾಗಿ ಪರಾಕ್ರಮವನ್ನು ಬಯಸ್ತಾ ಇದ್ದದ್ದು. ಅಂದ್ರೆ ವಾಲಿ ಅಳಗಾಡಿಸಿದ, ಅದಕ್ಕೆ ಒಂದು ಗಿಡವನ್ನ ನೀನು ಅಳಗಾಡಿಸು, 7 ಗಿಡವನ್ನ ಅಳಗಾಡಿಸು, ಇನ್ನೂ ಜಾಸ್ತಿ ಅಳಗಾಡಿಸು ಅಂತ ಹೀಗೆ ಕೇಳಿಕೊಂಡದ್ದಲ್ಲ. ಅದಕ್ಕೂ ಸಂಬಂಧವೇ ಇಲ್ಲ, ಅಷ್ಟು ಪರಾಕ್ರಮ. ಆ 7 ವೃಕ್ಷಗಳನ್ನ ಬೀಳಿಸೋದಷ್ಟೇ ಅಲ್ಲ, ಒಂದೇ ಒಂದು ಬಾಣದಿಂದ ನೀನು ಬೀಳಿಸಬೇಕು, ಛೇದ ಮಾಡಬೇಕು ಅಂತ ತಿಳಿದುಕೊಂಡ. ಈ ರೀತಿಯಾಗಿ ಸುಗ್ರೀವ ತಾನು ಹೇಳಲಿಕ್ಕೆ ಏನು ಕಾರಣ ಎಂಬುದನ್ನ ಸುಗ್ರೀವನೇ ಹೇಳ್ತಾನೆ, ಶ್ರೀಮದಾಚಾರ್ಯರು ಇಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ. ಮುಂದಿನ ಶ್ಲೋಕದಿಂದ 7ನೇ ಶ್ಲೋಕ. ಜೇತುಂ ಚತುರ್ಗುಣಬಲೋ ಹಿ ಪುಮಾನ್ ಪ್ರಭು ಸ್ಯಾತ್, ಹಂತುಂ ಶತಾಧಿಕಬಲೋತಿ ಬಲಂ ಸುಶಕ್ತಃ, ತಸ್ಮಾದಿಮಾನ್ ಹರಿಹಯಾತ್ಮಜ ಬಾಹ್ವಲೋಪ್ಯ ಪತ್ರಾನ್ ವಿಭಿದ್ಯ ಮಮ ಸಂಶಯಮಾಶು ಬಿಂಧಿ. ಜೇತುಂ ಚತುರ್ಗುಣಬಲೋ ಹಿ ಪುಮಾನ್ ಪ್ರಭು ಸ್ಯಾದ್, ಹಂತುಂ ಶತಾಧಿಕಬಲೋತಿ ಬಲಂ ಸುಶಕ್ತಃ, ತಸ್ಮಾದಿಮಾನ್ ಹರಿಹಯಾತ್ಮಜ ಬಾಹ್ವಲೋಪ್ಯ ಪತ್ರಾನ್ ವಿವಿಧ್ಯ ಮಮ ಸಂಶಯಮಾಶು ಭಿಂಧಿ ಎಂಬುದಾಗಿ 7ನೇ ಶ್ಲೋಕ. ಪದವಿಭಾಗ. ಜೇತುಂ ಚತುರ್ಗುಣಬಲ ಹಿ ಪುಮಾನ್ ಪ್ರಭು ಸ್ಯಾತ್, ಹಂತುಂ ಶತಾಧಿಕಬಲ ಅತಿಬಲಂ ಸುಶಕ್ತಃ, ತಸ್ಮಾತ್ ಇಮಾನ್ ಹರಿಹಯಾತ್ಮಜ ಬಾಹ್ವಲೋಪ್ಯ ಪತ್ರಾನ್. ಒಂದೇ ಶಬ್ದ ಇದು, ಹರಿಹಯಾತ್ಮಜ ಬಾಹ್ವಲೋಪ್ಯ ಪತ್ರಾನ್ ವಿವಿಧ್ಯ ಮಮ ಸಂಶಯಂ ಆಶು ಬಿಂಧಿ ಎಂಬುದಾಗಿ ಪದವಿಭಾಗ. ಈ ಶ್ಲೋಕಕ್ಕೆ ಅವತಾರಿಕೆಯನ್ನ ತಿಳಿಸಿ ವಿಚಾರವನ್ನು ಹೇಳ್ತಾರೆ. ನಾನು ಸುಗ್ರೀವ ಅರಿಬಲಾತ್ ಬಹುಗುಣಾಧಿಕಂ ಬಲಂ ಕಿಮರ್ಥಂ ಐಚ್ಛತ್.
ಇತ್ಯಾಶಂಕಾಯ ನೀತಿರೂಪ ಪ್ರಮಾಣಂ ಆಹ. ನೋಡ, ಆಗಲೇ ಹೇಳಿದಂತೆನೆ ಸುಗ್ರೀವ ತಾನು ಕೇಳಿಕೊಂಡದ್ದು, ಸುಗ್ರೀವ ಅರಿಬಲಾತ್, ಅವನಿಗೆ ಅರಿ ವಾಲಿ, ಆ ವಾಲಿಯ ಬಲಕ್ಕಿಂತಲೂ ಕೂಡ ಬರೇ ಅವನಿಗೆ ಸಮಾನವಾದ ಬಲ ಇರುವಂತಹದ್ದನ್ನು ಕೇಳಿಲ್ಲ. ನೀನು 7 ವೃಕ್ಷಗಳ ಅಲುಗಾಡಿಸಬೇಕು, ಪತ್ರಗಳನ್ನ ಕಿತ್ತಲಿಕ್ಕೆ ಪ್ರಯತ್ನವನ್ನು ಮಾಡಿದೆ ಅಂದ್ರೆ ಸಮರ್ಥ ಅಂತ ಹೀಗೂ ಕೇಳಲಿಲ್ಲ. ಅದಕ್ಕಿಂತ ಚೂರು ಸ್ವಲ್ಪ ಮೇಲೆ ಹೋದ್ರೆ ಇನ್ನೂ ಸ್ವಲ್ಪ ಜಾಸ್ತಿ ಗಿಡಗಳನ್ನ ಅಲುಗಾಡಿಸ್ಲಿಕ್ಕೆ ಸಮರ್ಥನಾಗಿದ್ರೆ ಆಗ ಅವನು ಸಂಹಾರ ಮಾಡ್ಲಿಕ್ಕೆ ಹೀಗೂ ಕೇಳಲಿಕ್ಕೆ ಹೋಗ್ಲಿಲ್ಲ. ಬಹಳ ವ್ಯತ್ಯಾಸವಾಗಿ ಕೇಳಿದ್ದು. ಸುಗ್ರೀವ ಅರಿಬಲ, ಆ ವಾಲಿ ಶತ್ರುವಾದಂತಹ ವಾಲಿಯ ಬಲಕ್ಕಿಂತಲೂ ಕೂಡ ಬಹಳ ಪಟ್ಟು ಬಲವನ್ನ ರಾಮದೇವರಲ್ಲಿ ಅಪೇಕ್ಷೆ ಮಾಡ್ತಾ ಇದ್ದದ್ದು. ಬಹುಗುಣಾಧಿಕಂ ಬಲಂ, ಹೆಚ್ಚಿನ ಭಾರಿ ಹೆಚ್ಚಿಗೆ ಅಧಿಕವಾದ, ಅತ್ಯಂತ ಅಧಿಕವಾದ ಬಲವನ್ನ ಕಿಮರ್ಥಂ ಐಚ್ಛತ, ಅವ ಕೇಳಿದ್ದು. ಅಷ್ಟು ಶಕ್ತಿ ಇದ್ರೆ ನನಗೆ, ಅಷ್ಟು ಆ 7 ವೃಕ್ಷಗಳು ಒಂದೇ ಬಾಣದಿಂದ ಬೀಳಿಸೋದಾದರೆ ನೀವು ಸಮರ್ಥ ಅಂತ ಹೀಗೆ ಹೆಚ್ಚಿನ ಬಲವನ್ನ ಯಾಕೆ ಇಚ್ಛೆ ಮಾಡಿದ ಸುಗ್ರೀವ ಅನ್ನೋದಕ್ಕೆ ನೀತಿ ರೂಪ ಪ್ರಮಾಣಂ ಆಹ, ಇದಕ್ಕೆ ಒಂದು ಪ್ರಮಾಣ ಇದೆ. ಹೀಗೆ ಅವನು ಕೇಳೋದಿಕ್ಕೂ ಒಂದು ಪ್ರಮಾಣ ಇದೆ. ಆ ಪ್ರಮಾಣವನ್ನ ತಿಳಿಸಿಕೊಡ್ತಾ ಇದ್ದಾರೆ. ಯಾಕೆ ಅಂತ ಹೇಳ್ತಾರೆ. ಅರಿಬಲಾತ್ ಚತುರ್ಗುಣ ಬಲಾಧಿಕಃ ಪುಮಾನ್ ಜೇತುಂ ಸಮರ್ಥಃ. ಮೊದಲನೇ ಪಾದದಲ್ಲಿ ಜೇತುಂ ಚತುರ್ಗುಣ ಬಲೋ ಹಿ ಪುಮಾನ್ ಪ್ರಭು ಸ್ಯಾತ್. ಜೇತುಂ, ಪುಮಾನ್ ಜೇತುಂ, ಒಬ್ಬ ಮನುಷ್ಯನನ್ನ, ಒಬ್ಬ ವ್ಯಕ್ತಿಗಳನ್ನ ಗೆಲ್ಲಬೇಕು ಅಂತಂದ್ರೆ, ಪುಮಾನ್ ಮನುಷ್ಯನು ಮತ್ತೊಬ್ಬ ವ್ಯಕ್ತಿಯನ್ನ, ಶತ್ರುವನ್ನ ತಾನು ಗೆಲ್ಲಬೇಕು ಅಂತಂದ್ರೆ ಅರಿಬಲ ಚತುರ್ಗುಣ ಬಲಾಧಿಕ. ಯಾರು ಗೆಲ್ಲಿಕ್ ಸಾಧ್ಯ ಆಗ್ತದೆ? ಒಬ್ಬ ವ್ಯಕ್ತಿಯನ್ನ ಮತ್ತೊಬ್ಬ ವ್ಯಕ್ತಿ ಗೆಲ್ಲಬೇಕು ಅಂತಂದ್ರೆ ಯಾರು ಗೆಲ್ಲಿಕ್ ಸಾಧ್ಯ ಆಗ್ತದೆ ಅಂದ್ರೆ, ಸಮಾನ ಬಲ ಇದ್ರೆ ಗೆಲ್ಲಿಕ್ಕೆ ಸಾಧ್ಯವಾಗೋದಿಲ್ಲ. ಯಾರು ಗೆಲ್ಲೋದಿಲ್ಲ. ಅಲ್ಲಿ ಸಮಾನವಾಗಿ ಬಲ ಇತ್ತು ಅಂದ್ರೆ ಗೆಲ್ಲೋದಿಲ್ಲ. ಗೆಲ್ಲಬೇಕು ಅಂದ್ರೆ ಏನು ಅಂದ್ರೆ ಅರಿಬಲಾತ್, ಆ ಶತ್ರುವನ್ನ ಗೆಲ್ಲಬೇಕು ಅಂದ್ರೆ ಶತ್ರುವಿನಿಂತಲೂ ಕೂಡ ಚತುರ್ಗುಣ ಬಲ, 4 ಪಟ್ಟು ಹೆಚ್ಚಿಗೆ ಇರಬೇಕು ಶಕ್ತಿ. 4 ಪಟ್ಟು ಅವನಲ್ಲಿ ಶಕ್ತಿ ಬಲ ಹೆಚ್ಚಿಗೆ ಇದ್ದರೆ ಚತುರ್ಗುಣ ಬಲ. ಅರಿಬಲ ಚತುರ್ಗುಣ ಬಲಾಧಿಕ ಪುಮಾನ್, ಶತ್ರುವಿನ ಬಲಕ್ಕಿಂತಲೂ ಕೂಡ 4 ಪಟ್ಟು ಅಧಿಕವಾದ ಬಲ ಇರುವಂತಹ ಪುರುಷ ಇದ್ದರೆ ಮಾತ್ರ ತನ್ನ ಶತ್ರುವನ್ನ ಜೇತುಂ ಪ್ರಭು ಸ್ಯಾತ್. ಅಂತಹ ವ್ಯಕ್ತಿ ತನ್ನ ಶತ್ರುವಿಗಿಂತಲೂ 4 ಪಟ್ಟು ಹೆಚ್ಚಿಗೆ ಬಲ ಇದ್ದಂತಹ ವ್ಯಕ್ತಿ ಮಾತ್ರ ಆ ಶತ್ರುವನ್ನ ಜೇತುಂ ಪ್ರಭು, ಗೆಲ್ಲಲಿಕ್ಕೆ ಸಮರ್ಥನಾಗ್ತಾನೆ. ಇದು ಗೆಲ್ಲೋದಕ್ಕಷ್ಟೇ. ಗೆಲ್ಲೋದು ಅಂದ್ರೆ ಅವನ್ನ ಕೊಂದೇ ಬಿಡೋದು, ಕೊಂದೇ ಗೆಲ್ಲೋದು ಅಂತ ಅರ್ಥ ಅಲ್ಲ. ಅವನು ಸೋತ ಅಂತ ಹೋಗಬಹುದು, ಇವನು ಗೆಲ್ಲಬಹುದು. ಮತ್ತೆ ಇವನ ಮೇಲೆ ಮತ್ತೆ ಯುದ್ಧವನ್ನು ಮಾಡಬಹುದು, ಮತ್ತೆ ಹೀಗೆ ಮಾಡಬಹುದು ಅನೇಕ ಪ್ರಸಂಗಗಳಲ್ಲಿ. ಆದರೆ ಇಷ್ಟೇ, ಆ ಪ್ರಸಂಗದಲ್ಲಿ ಜಯವನ್ನು ಸಾಧಿಸಬಹುದು, ಗೆಲ್ಲಬಹುದು. ಯಾವಾಗ ಗೆಲ್ಲಬೇಕು, ಆ ಜಯವನ್ನು ಸಾಧಿಸಬೇಕು ಅಂದ್ರೇನೆ ಆ ಶತ್ರುವಿನಿಗಿಂತಲೂ 4 ಪಟ್ಟು ಅಧಿಕವಾದ ಬಲ ಇರಬೇಕು. ಹಾಗಿದ್ದರೆ ಮಾತ್ರ ಗೆಲ್ಲಲಿಕ್ಕೆ ಸಾಧ್ಯವಾಗ್ತದೆ. ಇನ್ನು ಹಾಗಾದ್ರೆ ಸಂಹಾರ ಮಾಡಬೇಕಾದ್ರೆ, ಶತ್ರುವನ್ನ ನಾಶ ಮಾಡಬೇಕು, ಸಂಹಾರ ಮಾಡಬೇಕು ಅಂದ್ರೆ 4 ಪಟ್ಟು ಹೆಚ್ಚಿಗೆ ಬಲ ಇದ್ರೆ ಸಾಲಂಗಿಲ್ಲ ಅಂತ ಅರ್ಥ ಆಯ್ತು. ಈಗ ಎಷ್ಟಿರಬೇಕು ಅಂತಂದ್ರೆ ಅದನ್ನ ಶ್ರೀಮದಾಚಾರ್ಯ ಹೇಳ್ತಾರೆ, ಶತಾಧಿಕ ಬಲ ಅತಿಬಲಂ ಹಂತುಂ ಸುಶಕ್ತಃ ಸ್ಯಾತ್. ಅತಿಶಯ ಬಲತ್ವೇನ ಹಂತುಂ ಸುಶಕ್ತಃ. ಒಬ್ಬ ವ್ಯಕ್ತಿ ಶತ್ರುವನ್ನ ಸಂಹಾರ ಮಾಡಬೇಕಾದ್ರೆ ಅವನಿಗಿಂತಲೂ 100 ಪಟ್ಟು, 4 ಪಟ್ಟಿದ್ರೆ ಹೆಚ್ಚಿಗಿದ್ರೆ ಗೆಲ್ಲಿಕ್ಕಾಗ್ತದೆ. ಅವನು ಸಂಹಾರ ಮಾಡಬೇಕು ಅಂದ್ರೆ ಅವನಿಗಿಂತಲೂ 100 ಪಟ್ಟು ಹೆಚ್ಚಿಗೆ ಬಲ ಇರಬೇಕು. ಶತಾಧಿಕ ಬಲ, 100ಕ್ಕಿಂತಲೂ ಹೆಚ್ಚಿಗೆ. ಅದಕ್ಕೆ
ಅತಿಶಯ ಬಲತ್ವೇನ ಅತಿಶಯವಾದ ಬಲ ಇರೋದರಿಂದ ಹಂತುಂ ಯಾರನ್ನ ಅತಿಬಲಂ ಹಂತುಂ ಸುಶಕ್ತಃ ತನಗಿಂತಹ ಬಲಿಷ್ಠನಾದಂತಹ ಒಬ್ಬ ವ್ಯಕ್ತಿಯನ್ನ 100 ಪಟ್ಟು ಇವನು ಹೆಚ್ಚಿನ ಬಲವನ್ನು ಹೊಂದಿದ್ದರೆ ಮಾತ್ರ ಬಲಿಷ್ಠನನ್ನ ಹಂತುಂ ಸುಶಕ್ತಃ ಅವನನ್ನು ಸಂಹಾರ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಅಂತ ಇಷ್ಟು ನಿಯಮ ಪ್ರಮಾಣ. ಹೀಗಿದ್ದಕ್ಕೆ ನೀ ವಾಲಿಯನ್ನ ಸಂಹಾರ ಮಾಡಬೇಕು ಅಂತಂದ್ರೆ ಆ ತಾಳ ವೃಕ್ಷವನ್ನ ಅಳಗಾಡಿಸಿದ್ದಾನೆ, ನೀನು ಅಷ್ಟೇ ಶಕ್ತಿ ಹೊಂದಿದ್ರೆ ಅವನನ್ನು ಸೋಲಿಸ್ಲಿಕ್ಕೂ ಆಗೋದಿಲ್ಲ. ಅದಕ್ಕಿಂತಲೂ ಅವನನ್ನ ಹೆಚ್ಚಿಗೆ ಬಲ ಇರಬೇಕು. ಬರೀ ಹೆಚ್ಚಿಗೆ ಬಲ ಇದ್ದರೂ ಸೋಲಿಸಬಹುದು ಅಷ್ಟೇ, ಸಂಹಾರ ಮಾಡ್ಲಿಕ್ಕೆ ಬರೋದಿಲ್ಲ. ಅದಕ್ಕಾಗಿ ಸುಗ್ರೀವ ತಾನು ಕೇಳಿಕೊಂಡದ್ದು ವಿಪರೀತವಾದ ಬಲವನ್ನ ಇಚ್ಛೆ ಮಾಡಿದ್ದು. ವಿಪರೀತ ಅಂದ್ರೆ ಅವನಿಗಿಂತಲೂ ಹೆಚ್ಚಿಗೆ ಆದಂತಹ ಒಂದು ಬಲವನ್ನ, ಅವನಿಗೆ ಕೇವಲ ವೃಕ್ಷಗಳನ್ನ ಅಲುಗಾಡಿಸುವಂತಹ ಶಕ್ತಿ ಇದ್ದರೆ ಇನ್ನು 7 ವೃಕ್ಷಗಳನ್ನ ಒಂದೇ ಒಂದು ಬಾಣದಿಂದ ಅದನ್ನ ಅಷ್ಟು 7 ವೃಕ್ಷಗಳನ್ನ ನಾಶ ಮಾಡಬೇಕು ಅಂತ ಈ ರೀತಿಯಾಗಿ ಇಚ್ಛೆಯನ್ನ ಮಾಡಿ ಕೇಳಿದ್ದು. ಏನಂತ ಕೇಳಿದವನು, ತಸ್ಮಾದಿಮಾನ್ ಹರಿಹಯಾತ್ಮಜ ಬಾಹ್ವಲೋಪ್ಯ ಪತ್ರಾನ್. ಅದಕ್ಕೆ ರಾಮದೇವರಿಗೆ ಸುಗ್ರೀವ್ ಹೇಳ್ತಾನೆ, ಈ ರೀತಿಯಾಗಿ ಇದ್ದದ್ದು, ಅದಕ್ಕಾಗಿ ನೀನು ಈ ವೃಕ್ಷಗಳನ್ನ ನಾಶ ಮಾಡಬೇಕು. ಹರಿಹಯಾತ್ಮಜ ಬಾಹ್ವಲೋಪ್ಯ ಪತ್ರಾನ್, ಅದಕ್ಕೆ ಅರ್ಥವನ್ನು ಬರೀತಾರೆ. ಹರಿಹಯ ಅಂದ್ರೆ ಇಂದ್ರದೇವರು, ತಸ್ಯ ಹರಿಹಯಾತ್ಮಜ ಅಂತಿದೆ, ಇಂದ್ರದೇವರ ಮಗ ಅಂದ್ರೆ ಇಂದ್ರಾವತಾರ ವಾಲಿ. ತಸ್ಯ ಆತ್ಮಜ ವಾಲಿ, ತಸ್ಯ ಬಾಹುಭ್ಯಾಂ ಅಲೋಪ್ಯಾನಿ ಛೇತ್ತುಂ ಅಶಕ್ಯಾನಿ, ಅವನ ಕೈಗಳಿಂದ ಆ ವೃಕ್ಷಗಳನ್ನ ಪತ್ರಗಳನ್ನ ಕೀಳಲಿಕ್ಕೆ ಕಿತ್ತಿ ಹಾಕಲಿಕ್ಕೆ ಅಶಕ್ಯವಾದಂತಹವುಗಳು ಅಂತಹ ಪತ್ರಗಳು ಯಾವುದಕ್ಕಿದೆ? ಈ ತಾಳ ವೃಕ್ಷಗಳಿಗಿವೆ. ಅಂದ್ರೆ ಅಂತಹ ತಾಳ ವೃಕ್ಷಗಳನ್ನ ಅಂತರ್ಥ. ಹರಿಹಯಾತ್ಮಜ ಬಾಹ್ವಲೋಪ್ಯ ಪತ್ರಾನ್ ಇಮಾನ್, ವಾಲಿಯ ಬಾಹುಬಲದಿಂದ ಕಿತ್ತಲಿಕ್ಕೆ ಆಗದೇ ಇರುವಂತಹ ಪತ್ರಗಳನ್ನ ಹೊಂದಿದಂತಹ ಈ ವೃಕ್ಷಗಳನ್ನ ಅಂತರ್ಥ. ಈ ವೃಕ್ಷಗಳನ್ನ ವಿಭಿದ್ಯ, ಅದನ್ನ ಕತ್ತರಿಸಿ ನೋಡಿ. ಇಮಾನ್ ತಾಲಾನ್ ವಿವಿಧ್ಯ ಚಿತ್ವಾ, ಅವುಗಳನ್ನ ಒಂದೇ ಒಂದು ಬಾಣದಿಂದ, ನಾನು ಹೇಳಿದಂತೆ ಬಾಣದಿಂದ ಅವುಗಳನ್ನ ಕತ್ತರಿಸಿ, ಮಮ ಸಂಶಯಂ ಆಶು ಬಿಂಧಿ, ನನ್ನ ತಲೆಯಲ್ಲಿ ಇರುವಂತಹ ಒಂದು ಸಂಶಯ. ಏನು ಸಂಶಯ? ನವ ಸಂಶಯಂ ಎಂಬುದಕ್ಕೆ ವಾಲಿವದ ಸಾಮರ್ಥ್ಯ ವಿಷಯೇ, ಏನಿ ವಾಲಿಯನ್ನ ಸಂಹಾರ ಮಾಡ್ತೀಯೋ ಇಲ್ಲೋ ಎಂಬುವಂತಹ ಆ ಸಾಮರ್ಥ್ಯ, ನಿಮಗೆ ಅಷ್ಟು ಸಮರ್ಥನಾಗಿದ್ದೀಯೋ ಇಲ್ಲವೋ, ಅಷ್ಟು ಶಕ್ತಿ ಇದೆಯೋ ಇಲ್ಲವೋ ಎಂಬುವಂತಹ ವಿಷಯದಲ್ಲಿ ನನಗೆ ಇರುವಂತಹ ಸಂಶಯ. ಈ ಸಂಶಯವನ್ನ ನಾನು ಪರಿಹಾರ ಮಾಡಿಕೊಳ್ಳಬೇಕು. ಅದಕ್ಕಾಗಿ ಆ ಸಂಶಯವನ್ನ ನೀನು ಪರಿಹಾರ ಮಾಡು. ಆಶು ಮಮ ಸಂಶಯಂ ಬಿಂಧಿ, ಛಿಂದಿ, ಅವುಗಳನ್ನ ನಾಶ ಮಾಡು. ಹೇಗೆ ನಾಶ ಮಾಡಬೇಕು ನನ್ನ ಸಂಶಯವನ್ನ? ಈ ವೃಕ್ಷಗಳನ್ನ ಒಂದೇ ಬಾಣದಿಂದ ನೀನು ಬೀಳಿಸಿ ತೋರಿಸಬೇಕು. ತೋರಿಸಿದಾಗ ಆಗ ನನಗೆ ಸಂಶಯ ಹೋಗ್ತದೆ. ನೀನು ವಾಲಿಗಿಂತಲೂ ಕೂಡ ಅತಿ ಸಮರ್ಥ, ಅತ್ಯಂತ ಸಮರ್ಥ ಅಂತ ನನಗೆ ಸ್ಪಷ್ಟವಾಗಿ ಸಂಶಯ ಹೋಗಿ ನಿಶ್ಚಯಾತ್ಮಕವಾದಂತಹ ಜ್ಞಾನ ಬರ್ತದೆ. ಸ್ವಾಮಿ, ಆ ಕಾರ್ಯವನ್ನ ನೀನು ಮಾಡಿ ತೋರಿಸು ಅಂತ ಆ ಸುಗ್ರೀವ ಆ ರಾಮಚಂದ್ರ ದೇವರಿಗೆ ಈ ರೀತಿಯಾಗಿ ತಾನು ಕೇಳಿಕೊಂಡದ್ದು. ಅಂದ್ರೆ ಇಲ್ಲಿ ಒಂದು ಅಂಶವನ್ನ, ಅನೇಕ ವಿಚಾರಗಳು ತಿಳಿಸ್ತಾರೆ. ಒಂದು ಅಂಶವನ್ನ ಹರಿಹಯಾತ್ಮಜ ಬಾಹ್ವಲೋಪ್ಯ ಪತ್ರಾನ್ ಅಂತ ಈ ರೀತಿಯಾಗಿ ಆ ಸುಗ್ರೀವ ರಾಮಚಂದ್ರ ದೇವರಿಗೆ ಹೇಳ್ತಾ ಇದ್ದದ್ದು. ಇಂದ್ರದೇವರ ಮಗನಾದಂತಹ ವಾಲಿಯಿಂದ ಕೀಳಲಿಕ್ಕೆ ಆಗದೇ ಇರುವಂತಹ ಪತ್ರಗಳಿರುವಂತಹ ವೃಕ್ಷಗಳನ್ನ ಅಂತ ಹೀಗೆ ಹೇಳ್ತಾ ಇದ್ದಾನೆ. ಅಂದ್ರೆ ಆ ಸುಗ್ರೀವನಿಗೂ ಗೊತ್ತಿದೆ ಈ ವಾಲಿ ಅಂದ್ರೆ ಇಂದ್ರದೇವರ ಅವತಾರ ಅಂತ ಹೇಳಿ. ಅಂತಹ ಇಂದ್ರದೇವರ ಅವತಾರನಾದಂತಹ ಈ ವಾಲಿಗೂ ಅವುಗಳನ್ನ ಕಿತ್ತಲಿಕ್ಕಾಗಿಲ್ಲ. ಅಂದ್ರೆ ಅಂತಹ ಒಂದು ಅವನಿಗಿಂತಲೂ ಹೆಚ್ಚಿನದಾದಂತಹ ಶಕ್ತಿಯನ್ನ ನೀನು ತೋರಿಸು, ನಿನ್ನ ಸಂಶಯವನ್ನ ಪರಿಹಾರ ಮಾಡು ಅಂತ ಆ ಸುಗ್ರೀವ ತಾನು ರಾಮಚಂದ್ರ ದೇವರಿಗೆ ಆ ವಿಚಾರವನ್ನ ಹೇಳಿದ್ದು. ಮುಂದೆ ಇಷ್ಟು ವಿಚಾರವನ್ನ ತಿಳಿಸಿ ಶ್ರೀಮದಾಚಾರ್ಯರು
ಮುಂದೆ ಏನ್ ಮಾಡಿದ ಅಂತ ರಾಮಚಂದ್ರ ದೇವರು ಏನ್ ಮಾಡಿದ ಅಂತ ತಿಳಿಸ್ತಾರೆ. ಆ ಮುಂದಿನ ಶ್ಲೋಕದಲ್ಲಿ ಆ ವೃಕ್ಷಗಳು ಎಂಥವು, ಈ ವೃಕ್ಷಗಳು ಅಂದ್ರೆ ಆ, ಯಾರ ವರವನ್ನ ಪಡೆದುಕೊಂಡದ್ದು, ಹೇಗೆ ಇದ್ದದ್ದು, ಯಾಕೆ ಈ ಒಂದು ಇಲ್ಲಿ ನಿಂತದ್ದು, ವೃಕ್ಷಗಳಾಗಿ ನಿಂತದ್ದು ಅಂತ ಆ ವಿಚಾರವನ್ನ ಮತ್ತು ಮುಂದಿನ ಭಗವಂತ ಏನು ಮಾಡಿದ ಎಂಬುವಂತಹ ವಿಚಾರವನ್ನು ಕೂಡ ಮತ್ತೆ ಮುಂದಿನ ಶ್ಲೋಕಗಳಲ್ಲಿ ತಿಳಿಸಿಕೊಟ್ಟಿದ್ದಾರೆ. ಅದನ್ನು ಮತ್ತೆ ನಾಳೆ ತಿಳಿದುಕೊಳ್ಳೋಣ ಅಂತ ಹೇಳ್ತೀನಿ. ಶ್ರೀಕೃಷ್ಣಾರ್ಪಣಮಸ್ತು. ಹರಯೇ ನಮಃ. ಶ್ರೀಕೃಷ್ಣಾರ್ಪಣಮಸ್ತು. ಹರೇ ನಮಃ. ನಮಸ್ಕಾರ.